ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಮದ್ದೂರಲ್ಲಿರೋ ಒಂದು 2 ಎಕರೆ 8 ಗುಂಟೆ ಒಂದು ಜಮೀನು ನೋಡ್ಕೊಂಬರೋಣ. ಈ ಥರ 30 ಫೀಟ್ ಟಾರ್ ರೋಡ್ಗೆ ಇರುವಂತಹ ವಿಲೇಜ್ ನಿಯರ್ ಇರುವಂತಹ ಹೋಬಳಿ ಹೆಡ್ ಕ್ವಾರ್ಟರ್ಸ್ಗೆ ನಿಯರ್ ಇರುವಂತಹ 2 ಎಕರೆ 8 ಗುಂಟೆ ಕಂಪ್ಲೀಟ್ ಫೆನ್ಸಿಂಗ್ ಆಗಿರುವಂತಹ ರೆಡ್ ಸಾಯಿಲ್ ಇರುವಂತಹ ಜಮೀನಿದು. ಹೋಬಳಿ ಹೆಡ್ ಕ್ವಾರ್ಟರ್ಸ್ಗೆ ನಿಯರ್ ಇರೋದ್ರಿಂದ ಈ ಜಮೀನನ್ನ ಸ್ಕೂಲು, ಲೇಔಟು, ಕಾಲೇಜು ಅಥವಾ ಈವೆಂಟ್ ಫಂಕ್ಷನ್ ಮಾಡೋ ಥರ ಪಾರ್ಟಿ, ಮ್ಯಾರೇಜ್ ಹಾಲ್ಗಳು ಈ ಥರ ಮಲ್ಟಿಪರ್ಪಸ್ಗೆ ಯೂಸ್ ಆಗುವಂತಹ ಜಾಗ ಇದು. ಈವನ್ ಫಾರ್ಮ್ ಹೌಸ್ಗೂ ಕೂಡ ಯೂಸ್ ಮಾಡ್ಬೋದು ಈ ಪ್ರಾಪರ್ಟಿನ. ರೆಡ್ ಸಾಯಿಲ್ ಇದೆ ಮತ್ತು ಅಗ್ರಿಕಲ್ಚರ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಮತ್ತು ಹೋಬಳಿ ಹೆಡ್ ಕ್ವಾರ್ಟರ್ಸಿಂದ ಜಸ್ಟ್ ಒಂದು 500 ಮೀಟ್ರ್ ಮಾತ್ರ ದೂರ ಇದೆ ಈ ಪ್ರಾಪರ್ಟಿ. ಸ್ವಲ್ಪ ಫ್ರಂಟಲ್ಲಿ ಒಂದು 90 ಫೀಟ್ಗೆ ಒಂದು 100 ಫೀಟ್ ಮಾತ್ರ ಒಂದು ಶೇಪ್ ಇದೆ. ಅದಾದಮೇಲೆ ಸ್ಕ್ವೇರ್ ಶೇಪಲ್ಲಿ ಜಾಗ ಬರುತ್ತೆ. ಸಿಂಗಲ್ RTC ಇದೆ, ಜನರಲ್ ಪ್ರಾಪರ್ಟಿ ಮತ್ತು ಕ್ಲಿಯರ್ ಟೈಟಲ್ ಇದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಕೂಡ ಇದೆ, ಡಾಕ್ಯುಮೆಂಟ್ ರೆಡಿ ಇದೆ ಈ ಪ್ರಾಪರ್ಟಿಗೆ. ಮತ್ತು ಈ ಪ್ರಾಪರ್ಟಿ ಬಂದು ಆನ್ಸೆಸ್ಟರ್ ಪ್ರಾಪರ್ಟಿ, ಸಿಂಗಲ್ ಹ್ಯಾಂಡೆಡ್ ಆಗಿದೆ ಈಗ ಸದ್ಯಕ್ಕೆ. ಇನ್ನು ಈ ಪ್ರಾಪರ್ಟಿ ನಮ್ಮ ಮದ್ದೂರು ಟೌನಿಂದ 8 ಕಿಲೋಮೀಟ್ರ್ ಆಗುತ್ತೆ. ಎಕ್ಸ್ಪ್ರೆಸ್ ಹೈವೇಯಿಂದ 7 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಕೆಂಗೇರಿಯಿಂದ 71 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರು ಸೆಂಟ್ರಲಿಂದ 83 ಕಿಲೋಮೀಟರ್ಸ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಸ್ಕೂಲು, ಕಾಲೇಜು ಅಥವಾ ಲೇಔಟು, ಹೋಮ್ ಸ್ಟೇ ಈ ಥರ ಇಲ್ಲ ಪಾರ್ಟಿ ಹಾಲ್, ಈವೆಂಟ್ಸು ಈ ಥರ ಮಲ್ಟಿಪರ್ಪಸ್ಗೆ ಯೂಸ್ ಆಗೋಂಥ ಜಾಗ ಎಲ್ಲ ಸುತ್ತ ಆಲ್ರೆಡಿ ಫೆನ್ಸಿಂಗ್ ಆಗಿದೆ. ಬೋರ್ವೆಲ್ ಹಾಕ್ಸ್ಕೊಂಡು ಫಾರ್ಮ್ ಹೌಸ್, ತೋಟ ಬೇಕಾದ್ರೆ ಮಾಡ್ಕೋಬೋದು. ವಿಲೇಜ್ ನಿಯರ್ ಇದೆ, ಸೇಫ್ಟಿ ಕೂಡ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿಗೆ. ಮತ್ತು ರೆಡ್ ಸಾಯಿಲ್ ಇರೋದ್ರಿಂದ ಯಾವುದೇ ರೀತಿ ಫಾರ್ಮಿಂಗ್ ಕೂಡ ಮಾಡ್ಕೋಬೋದು. ಮತ್ತು ಹೈವೇಗೆ ನಿಯರ್ ಇರೋದ್ರಿಂದ ಮತ್ತು 30 ಫೀಟ್ ಟಾರ್ ರೋಡ್ ಇರೋದ್ರಿಂದ ವೆರಿ ಈಸಿ ಟು ಆಕ್ಸೆಸ್ಸು. ನಾರ್ತ್ ಫೇಸಿಗೆ ಈ ಪ್ರಾಪರ್ಟಿಗೆ ರೋಡ್ ಬರುತ್ತೆ. ಆಗಲೇ ಹೇಳ್ದಂಗೆ ರೋಡ್ ಫೇಸಿಂಗ್ಗೆ ಒಂದು 90 ಫೀಟ್ ಇದೆ. ಒಂದು 100 ಫೀಟ್ ಮಾತ್ರ ಆ ಥರ ಇದೆ, 120 ಫೀಟು. ಅದಾದಮೇಲೆ ಸ್ಕ್ವೇರಾಗಿ ಎಲಬ್ರೇಟ್ ಆಗುತ್ತೆ ಪ್ರಾಪರ್ಟಿ. ನೋಡಿ, ಏನು ಈ ಪ್ರಾಪರ್ಟಿ ಉತ್ತಿದಾರಲ್ಲ, ಇಲ್ಲಿಂದ ಮುಂದಕ್ಕೆ ಪ್ರಾಪರ್ಟಿ ಎಲಾಬ್ರೇಟ್ ಆಗುತ್ತೆ. ಇಲ್ಲಿ ಸ್ಕ್ವೇರ್ ಆಗಿದೆ ಜಾಗ. ಎಂಟ್ರಿ ಮಾತ್ರ 90 to 120 ಫೀಟ್ ಎಂಟ್ರಿ ಇದೆ. ಇನ್ನು ರಿಮೈನಿಂಗ್ ಸ್ಕ್ವೇರ್ ಆಗಿದೆ. ಒಂದ್ಸಲಿ ಪ್ರಾಪರ್ಟಿ ನೋಡಿದ್ರೆ ನಿಮಗೆ ಎಕ್ಸಾಕ್ಟಿಗೆ ಇದ್ರದ್ದು ಪಿಕ್ಚರ್ ಗೊತ್ತಾಗುತ್ತೆ. ಮತ್ತು ಆಲ್ರೆಡಿ ಇಲ್ಲಿ ಯಾರೋ ಒಬ್ಬರು ಜೋಳ, ತರಕಾರಿ ಈ ಥರ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ. ಪಕ್ಕದಲ್ಲೆಲ್ಲ ಒಳ್ಳೊಳ್ಳೆ ತೋಟಗಳಿದೆ. ನೀರಾವರಿ ಜಮೀನು. ಮದ್ದೂರು ಅಂದರೆ ಆಬ್ವಿಯಸ್ಲಿ ನೀರಾವರಿಗೆ ಹೆಸರುವಾಸಿ, ಗೊತ್ತಿರೋ ಹಾಗೆ. ಎಕ್ಸಾಕ್ಟಾಗಿ ಏನಿದೆ ಈ ಸ್ಪೇಸಲ್ಲಿ ಪ್ರಾಪರ್ಟಿ ಎಲಾಬ್ರೇಟ್ ಆಗುತ್ತೆ. ಅಂದರೆ ಸ್ವಲ್ಪ ಸ್ಕ್ವೇರ್ ಶೇಪ್, ಎಕ್ಸಾಕ್ಟ್ ಸ್ಕ್ವೇರ್ ಶೇಪ್ ಬರುತ್ತೆ. ಇಲ್ಲಿಂದ ಈಚೆ ಏನು ಕಾಣಿಸಿದೆ ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ಸೊ ಅದ್ಬಸ್ತಾಗಿ ಫೆನ್ಸಿಂಗ್ ಆಗಿದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಅಂತ ಬಂದ್ಬಿಟ್ಟು ಪ್ರೈಸ್ಗೆ ಪರ್ ಕುಂಟ 4 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಮಲ್ಟಿಪರ್ಪಸ್ ಯೂಸಬಲ್ ಲ್ಯಾಂಡ್ ಆಗಿರೋದ್ರಿಂದ ಮತ್ತು ಹೋಬಳಿ ಹೆಡ್ ಕ್ವಾರ್ಟರ್ಸ್ ಪಕ್ಕದಲ್ಲಿ ಇರೋದ್ರಿಂದ. ಈ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ರೀತಿ ಸೌಲಭ್ಯಗಳಿರುವಂತಹ ಏರಿಯಾ ಪಕ್ಕದಲ್ಲಿರೋದು. ಇನ್ನು ಟೋಟಲ್ ಒಟ್ಟಾರೆ ಈ ಪ್ರಾವಿಸ್ 2 ಎಕರೆ 8 ಗುಂಟೆಗೆ 3.25 ಕೋಟಿ ಅವರು ಕೋಟ್ ಮಾಡ್ತಾಯಿದ್ದಾರೆ. ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಕೂಡ ಸಿಗುತ್ತೆ ನಿಮಗೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಆಲ್ಮೋಸ್ಟ್ ಏನೇನು ಡೀಟೇಲ್ಸ್ ಬೇಕು ಕಂಪ್ಲೀಟ್ ಡೀಟೇಲ್ಸ್ನ ಒದಗಿಸಿದ್ದೀನಿ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಈ ಪ್ರಾಪರ್ಟಿ ಡೀಟೇಲ್ಸ್ ಕಂಪ್ಲೀಟ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಕೂಡ ಮಾಡಿರ್ತೀನಿ. ಹೀಗೆ ಪ್ರಾಪರ್ಟೀಸ್ ಹೆಚ್ಚೆಚ್ಚು ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ದಯವಿಟ್ಟು ನೋಡ್ತಾಯಿರಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚೆಚ್ಚು ಶೇರ್ ಮಾಡಿ. ಇನ್ನು ನಿಮಗೆ ಇದೇ ಥರ ಯಾವ್ದಾರು ಬೇರೆ ರೀತಿ ನಿಮ್ಮ ರಿಕ್ವೈರ್ಮೆಂಟ್ ಥರ ಪ್ರಾಪರ್ಟಿ ಬೇಕು ಅಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಟ್ರೆ ಹುಡುಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.